ವೆಲ್ಕಮ್ ಬ್ಯಾಕ್. ಮಾತನಾಡ್ತಾ ಇದ್ವಿ ಕಾಂಗ್ರೆಸ್ನ ಮುಖಂಡರಾಗಿರುವಂತಹ ವಾಸುದೇವ ಮೂರ್ತಿ ಅವರು ಒಂದು ಪಾಯಿಂಟ್ ಅನ್ನ ಹೇಳಿದ್ರು. RSS ನಲ್ಲಿ ಮಹಿಳೆಯರು ಯಾಕಿಲ್ಲ ಅಂತ ಹೇಳಿ. ಶಿವರಾಜ್ ಸರ್, ಯಾಕಿಲ್ಲ? ಅಸಮಾನತೆ ಸಮಾನತೆ ಬಗ್ಗೆ ಮಾತನಾಡ್ತೀರಿ, ನಾರಿ ಶಕ್ತಿ ಬಗ್ಗೆ ಮಾತನಾಡ್ತೀರಿ. RSS ಅಲ್ಲಿ ನಾರಿ ಶಕ್ತಿ ಖಂಡಿತ ಅದು ವಾಸುದೇವ ಮೂರ್ತಿ ಅವರಿಗೆ ಸಂಘದ ಬಗ್ಗೆ ಪೂರ್ಣ ಜ್ಞಾನ ಇಲ್ಲ ಸರ್. ನಾನು ಸನ್ಮಾನ್ಯ ವಾಸುದೇವ ಮೂರ್ತಿ ಅವ್ರಿಗೆ, ಅನಂತ್ ನಾಯ್ಕರಿಗೆ, ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ ನಿಮ್ಮ ವಾಹಿನಿಯ ಮೂಲಕ ಏನು ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಅಂದರೆ, ನೀವು ಏನೇನೋ ಮಾತಾಡೋಕೆ ಹೋಗ್ಬೇಡಿ ಸರ್. ಒಂದೇ ಒಂದು ದಿನ ನಿಮ್ಮ ಜೀವನದಲ್ಲಿ ಒಂದೇ ಒಂದು ದಿನ ಸಂಘದ 1 ಗಂಟೆಯ ಶಾಖೆಗೆ ಮೀಸಲಿಡಿ. ನೀವು ಸಂಘವನ್ನು ನೋಡುವ ಚಿಂತನೆಯೂ ಬದಲಾಗುತ್ತೆ, ಜೊತೆಗೆ ನಿಮ್ಮಲ್ಲಿ ಒಂದಷ್ಟು ದೇಶ ಪ್ರೇಮದ ಚಿಂತನೆಗಳು ಮೊಳಕೆ ಹೊಡಿಲಿಕ್ಕೆ ಪ್ರಾರಂಭ ಆಗುತ್ತೆ. ಒಂದು ವಾಸುದೇವ ಮೂರ್ತಿ ಅವ್ರಿಗೆ ನಾನು ಹೇಳ್ತಾ ಇದ್ದೀನಿ ಸರ್, ವಾಸುದೇವ ಮೂರ್ತಿ ಅವ್ರಿಗೆ ಹೇಳ್ತಾ ಇದ್ದೀನಿ, ಸಂಘದಲ್ಲಿ ರಾಷ್ಟ್ರೀಯ ಸೇವಿಕಾ ಸಮಿತಿ ಅಂತ ಇದೆ ಸರ್, ಅದು ಮಹಿಳೆಯರಿಗೋಸ್ಕರನೇ ಇರತಕ್ಕಂಥದ್ದು. ಅದು ಪಾಪ ವಾಸುದೇವ ಮೂರ್ತಿ ಅವ್ರಿಗೆ ಗೊತ್ತಿಲ್ಲ, ಹಾಗಾಗಿ ಈ ರೀತಿಯ ಒಂದು ಸಮಂಜಸವಲ್ಲದ ಪ್ರಶ್ನೆಯನ್ನ ತಮ್ಮ ಮುಂದೆ ಎತ್ತಿದ್ದಾರೆ. ಜೊತೆಗೆ ಇವತ್ತು ಸಂಘ ಮುಟ್ಟದ ಕ್ಷೇತ್ರವಿಲ್ಲ ಸರ್. ಸಂಘ ಇವತ್ತು ಎಲ್ಲ ಕ್ಷೇತ್ರಗಳಲ್ಲೂ ಎಲ್ಲ ದೇಶಗಳಲ್ಲೂ ಅತ್ಯಂತ ವಿಸ್ತಾರವಾಗಿ, ಅತ್ಯಂತ ಪ್ರಬಲವಾಗಿ ಈ ದೇಶದ ಸಾರ್ವಭೌಮತ್ವವನ್ನು, ಈ ದೇಶದ ರಕ್ಷಣೆಯನ್ನು, ಈ ದೇಶದ ಅಂತಃಸತ್ವವನ್ನು ಹೆಚ್ಚಿಸಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ. ನೋಡಿ, ಕಾಂಗ್ರೆಸ್ನವ್ರಿಗೆ ಆಗಿರ್ತಕ್ಕಂಥ ಬಹುದೊಡ್ಡ ಸಮಸ್ಯೆ ಏನಂದರೆ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಇವತ್ತು 100ನೇ ವರ್ಷದ ಸಂಭ್ರಮದಲ್ಲಿದೆ. ಒಂದು ಸಂಘಟನೆ ಈ ದೇಶದಲ್ಲಿ 100ನೇ ವರ್ಷ ಯಾವುದೇ ಗೊಂದಲಗಳಿಲ್ಲದೆ, ಯಾವುದೇ ಅಡೆತಡೆಗಳಿಲ್ಲದೆ ವರ್ಷದಿಂದ ವರ್ಷಕ್ಕೆ ಪ್ರಬಲವಾಗ್ತಾ ಹೋಗ್ತಾ ಇದ್ದರೆ ಅದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆ ಮಾತ್ರ. ಸಮಸ್ಯೆ ಇರೋದು RSSನಲ್ಲ, ಸಮಸ್ಯೆ ಇರೋದು ಕಾಂಗ್ರೆಸ್ನವ್ರಿಗೆ. ಇವತ್ತು ಈ ರಾಷ್ಟ್ರದ ಪ್ರತಿ ಮಕ್ಕಳು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ಸೇರಬೇಕು ಅನ್ನೋ ಹಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಆ ಬೇಗುದಿ ಕಾಂಗ್ರೆಸ್ನವ್ರಿಗೆ ಶುರುವಾಗ್ತಾ ಇದೆ. ರಾಷ್ಟ್ರದ ಪ್ರತಿಯೊಬ್ಬ ನಾಗರಿಕನಲ್ಲಿ ರಾಷ್ಟ್ರಭಕ್ತಿಯನ್ನು ಹೆಚ್ಚಿಸುವಲ್ಲಿ, ರಾಷ್ಟ್ರಭಕ್ತಿಯನ್ನು ಉನ್ಮಾದಗೊಳಿಸುವಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಏನು ಕಾರಣ ಆಗ್ತಾ ಇದೆ, ಅದು ಕಾಂಗ್ರೆಸ್ನವ್ರಿಗೆ ತಡ್ಕೊಳ್ಳೋದಕ್ಕಾಗ್ತಾ ಇಲ್ಲ ಸರ್. ರಾಷ್ಟ್ರೀಯ ಸ್ವಯಂ ಸೇವಕ ಸಂಘವನ್ನು ವಿರೋಧಿಸುವ ಕಾಂಗ್ರೆಸ್ಸು ಕಳೆದ 4-5 ವರ್ಷಗಳ ಹಿಂದೆ BJP ಹೇಗೆ ಚುನಾವಣೆ ಮಾಡುತ್ತೆ ಆ ಸ್ಟ್ರಾಟರ್ಜಿಯನ್ನು ನಾವು ಕಾಪಿ ಮಾಡಬೇಕು ಅಂತ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಮಾದರಿಯಲ್ಲಿ ಆ ಕಾರ್ಯತಂತ್ರಕ್ಕೆ ಅಣಿ ಇಟ್ಟರು. ಆದರೆ ಅವರು ಮೂಲದಲ್ಲೇ ಎಡವುದ್ರು. ಯಾಕೆ ಅಂದರೆ ಕಾಂಗ್ರೆಸ್ಗೆ ಒಂದು ಐಡಿಯಾಲಜಿ ಇಲ್ಲ, ಕಾಂಗ್ರೆಸ್ಗೆ ರಾಷ್ಟ್ರದ ಬಗ್ಗೆ ತಿಳುವಳಿಕೆ ಇಲ್ಲ, ರಾಷ್ಟ್ರ ಪ್ರೇಮ ಇಲ್ಲ, ರಾಷ್ಟ್ರ ಚಿಂತನೆ ಇಲ್ಲ. ಅವ್ರದ್ದು ರಾಜಕೀಯ ಪಕ್ಷನ ಖಂಡಿತ ಇಲ್ಲ ಹಾಗಾದ್ರೆ ಸರ್. ಏನು ರಾಷ್ಟ್ರೀಯ ಸ್ವಯಂ ಬಿಜೆಪಿ ಪರವಾಗಿ ಕೆಲಸ ಮಾಡುತ್ತೆ, ಖಂಡಿತ ಚುನಾವಣೆಯಲ್ಲೂ ಕೂಡ ಕ್ಯಾಂಪ್ಗಳನ್ನ ಮಾಡುತ್ತೆ, 65,000 ಸಭೆಗಳನ್ನ ಮಾಡುತ್ತೆ ಅಂತ ಹೇಳಿದ್ರೆ ಏನ್ ಅರ್ಥ ಅದಕ್ಕೆ? ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ, ಸಾಂಸ್ಕೃತಿಕ ಸಂಘ, ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಜಕೀಯ ಯಾಕೆ? ಹಲವು ಮಕ್ಕಳನ್ನ ಹೊಂದಿದೆ, ಹಲವು ಸಂಘಟನೆಗಳನ್ನ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕೆಳಗಡೆ ಹೊಂದಿದೆ. ಅದರಲ್ಲಿ ಭಾರತೀಯ ಜನತಾ ಪಾರ್ಟಿಯು ಒಂದು ವೇಳೆ ಭಾರತೀಯ ಜನತಾ ಪಾರ್ಟಿಗೆ ಸಲಹೆ ಸೂಚನೆಗಳು ಬಂದಾಗ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಸೂಚನೆಗಳನ್ನು ಕೊಡುತ್ತೆ ಬಿಟ್ಟು ಯಾವತ್ತೂ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ರಾಜಕೀಯದಲ್ಲಿ ನೇರವಾಗಿ ಭಾಗಿಯಾಗಿಲ್ಲ ಸರ್. ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವ್ರಿಗೆ 100ನೇ ವರ್ಷದ ಸಂಭ್ರಮಾಚರಣೆ ಏನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ನಡೀತಾ ಇದೆ, ಇದು ದೇಶವ್ಯಾಪ್ತಿ ಅತ್ಯಂತ ಸಂಭ್ರಮದಿಂದ ಜೋರಾಗಿ ನಡೀತಾ ಇದೆ. ನನ್ನ ಇಡೀ ಬೆಂಗಳೂರಿನಲ್ಲಿ 100 ಕಡೆ ಸಂಘದ ಪಥಸಂಚಲನ ಆಗಿದೆ, ಇಡೀ ರಾಜ್ಯದಲ್ಲಿ ಅತ್ಯಂತ ಜೋರಾಗಿ ಆಗಿದೆ. ಅದರಲ್ಲಿ ನಮ್ಮೆಲ್ಲ ಕಾರ್ಯಕರ್ತರು, ನಮ್ಮೆಲ್ಲ ನಾಯಕರು, ನಮ್ಮೆಲ್ಲ ಮುಖಂಡರ ಮಕ್ಕಳುಗಳು ಸಹ ಭಾಗಿಯಾಗಿ ಅತ್ಯಂತ ಸಂಭ್ರಮದಿಂದ ಆಗಿದ್ದಾರೆ. ಇದ್ರ ಜೊತೆಗೆ ನಾಡಿನ ಭವಿಷ್ಯದ ಪೀಳಿಗೆ ಏನಿದೆ, ಸಣ್ಣ ಮಕ್ಕಳು ಸರ್, ನಿನ್ನೆ ನಾನು ಕೂಡ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಪಥಸಂಚಲನದಲ್ಲಿ ನನ್ನ ಮಗನ ಜೊತೆ ಭಾಗಿಯಾದೆ. ನನ್ನಂತ 100,000 ಕಾರ್ಯಕರ್ತರು ಇಡೀ ದೇಶ ತುಂಬಾ ಭಾಗಿಯಾಗಿದ್ದಾರೆ. ನಾನೊಬ್ಬ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ ಕಾರ್ಯಕರ್ತ ಅನ್ನೋದು ಹೆಮ್ಮೆ. ಜೊತೆಗೆ ಮುಂದಿನ ಪೀಳಿಗೆಗೆ ನಾವು ಈ ದೇಶದ ಚಿಂತನೆಗಳನ್ನು ಹೇಳ್ಕೊಡ್ತಾ ಇದ್ದೀವಿ. ಅದು ಕಾಂಗ್ರೆಸ್ನವ್ರಿಗೆ ಸರ್ ಸಮಸ್ಯೆ ಇರೋದು. ಇವತ್ತು ಪ್ರಿಯಾಂಕಾ ಖರ್ಗೆ ಶಿಷ್ಯ ನಿಮಗೆ ಕಲಬುರಗಿನಲ್ಲಿ ಡ್ರಗ್ಸ್ ಪೆಡಲಿಸ್ಟ್ ಸಿಗಾಕೊಂಡಿದ್ದಾನೆ. ಪ್ರಿಯಾಂಕಾ ಖರ್ಗೆ ಆನ್ಸರ್ ಮಾಡ್ತಾ ಇಲ್ಲ ಸರ್. ಮೈಸೂರಿನ ಇನ್ಸಿಡೆಂಟ್ ಬಗ್ಗೆ ನಾನು ಹೇಳ್ದೆ, ಗುಲ್ಬರ್ಗದ ಹೆಣ್ಣು ಮಗು ಒಂದು ಆಯ್ತು, ಮೈಸೂರಿನಲ್ಲಿ ಹೋಗಿ ಅತ್ಯಾಚಾರ ಆಯ್ತು. 100 ವರ್ಷ ಆಗಿದೆ ನೀವು ಹೇಳ್ತಾ ಇದ್ರಲ್ವಾ? ಹೌದು, ಯಶಸ್ವಿಯಾಗಿ ಆರೋಪ ಇದೆ RSS ಮೇಲೆ. ನೋಂದಾವಣಿ ಯಾಕಾಗಿಲ್ಲ ಅಂತ ಯಾಕೆ, ಏನು ವಿಚಾರ? ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ, ಒಂದು ಸಣ್ಣ ಪ್ರೈಮರಿ ಸ್ಕೂಲ್ ಮಾಡ್ಬೇಕಂದ್ರೂ ನೋಂದಾವಣಿ ಮಾಡ್ಕೋಬೇಕಪ್ಪ, ಒಂದು ಸಣ್ಣ ಸಂಘ ಕಟ್ಟಬೇಕಂದ್ರೂ ಕೂಡ ನೋಂದಾವಣಿ ಮಾಡ್ಕೋಬೇಕಪ್ಪ. 100 ವರ್ಷಗಳಿಂದ ನೋಂದಾವಣಿ ಯಾಕಾಗಿಲ್ಲ? ಆಗ ಸರ್ ಪ್ರಶ್ನೆ ಬಂದೇ ಬರುತ್ತೆ ಸಾಮಾನ್ಯವಾಗಿ. ಹೇಳಿ. ಸಂಘ ಒಂದು ವೇಳೆ ನೋಂದಾವಣಿ ಆಗದೆ
ಈ ದೇಶದ ಅಖಂಡತೆಗೆ, ಈ ದೇಶದ ಭದ್ರತೆಗೆ ಅಥವಾ ಈ ದೇಶದ ಜನಜೀವನಕ್ಕೆ ಯಾವ್ದಾದ್ರು ತೊಂದರೆ ಕೊಡೋ ರೀತಿ ಆಗಿದ್ದಿದ್ರೆ ನೀವು ಈ ಪ್ರಶ್ನೆಯನ್ನ ಕೇಳ್ಬೋದಿತ್ತು. ಬನ್ನಿ ನಿಮಗೆ ದೈಹಿಕ ಕಸರತ್ತನ್ನು ನಾವು ಹೇಳ್ಕೊಡ್ತೀವಿ, ಬನ್ನಿ ನಿಮಗೆ ರಾಷ್ಟ್ರ ಪ್ರೇಮದ ಚಿಂತನೆಗಳನ್ನ ಬೆಳೆಸ್ತೀವಿ, ಬನ್ನಿ ನೀವು ಸಂಘದಲ್ಲಿ ಸ್ವಾಸ್ಥ್ಯ ಸಮಾಜ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ ಅಂದ್ರೆ ಯಾಕೆ ಸರ್ ನೋಂದಣಿ ಬೇಕು? ಸಂಘ ಬೇಡ ಅಂತನಾ? ಯಾಕೆ ಬೇಕು ಹೇಳಿ? ಅದೇ ರೀತಿಯಾಗಿ ಯಾವುದೇ ಒಂದು ಅನ್ಯ ಕೋಮಿನ ಸಂಘಟನೆ ನೋಂದಣಿ ಮಾಡದೆ ಇಷ್ಟೆಲ್ಲ ಮಾಡ್ತಾ ಇದ್ರೆ ಅದು ಓಕೆನಾ? ಯಾವುದೇ ಒಂದು ಅನ್ಯ ಕೋಮಿನ ಮುಸ್ಲಿಂ ಆಗಿರ್ಬೋದು, ದೇಶ ಪ್ರೇಮ ಆ ಸಂಘಟನೆ ದೇಶ ಪ್ರೇಮವಾಗಿದ್ರೆ ದೇಶ ಪ್ರೇಮವನ್ನ ನಿರ್ಧಾರ ಮಾಡೋದು ಯಾರು ಅನ್ನೋದೊಂದು ಪ್ರಶ್ನೆ. ಜನ ಈ ದೇಶದ ಜನ ನಿರ್ಧಾರ ಮಾಡ್ತಾರೆ ಸರ್. ನಾನ್ ಮಾಡ್ಲಿಕ್ಕಾಗಲ್ಲ, ನೀವು ಮಾಡ್ಲಿಕ್ಕಾಗಲ್ಲ, ಮತ್ತೊಬ್ರು ಮಾಡ್ಲಿಕ್ಕಾಗಲ್ಲ. 100 ವರ್ಷವ ಸಂಘವನ್ನ ಬಿಗಿದಪ್ಪಿಕೊಂಡಿರೋರು ಯಾರು ಸರ್ ಈ ದೇಶದ ಜನ? ಸಾಮಾನ್ಯವಾಗಿ ಜನರಲ್ಲಿ ಇರುವಂತ ಒಂದು ಪ್ರಶ್ನೆಗಳನ್ನ ಕೇಳ್ತಾ ಇದ್ದೀನಿ ಅಷ್ಟೇನೆ. ಆಯ್ತು, 100 ವರ್ಷ ಆಯ್ತಲ್ವಾ? ಯಾವುದೇ ಒಂದು ಸಂಘಟನೆ 100 ವರ್ಷ ಬರಬೇಕು ಅಂದ್ರೆ ಸಸ್ಟೈನ್ ಅಂದ್ರೆ ಯಾವ ರೀತಿ ಬರುತ್ತೆ ಅಂದ್ರೆ ಹಣಕಾಸಿನ ವಿಚಾರಕ್ಕೆ ಬರಬೇಕಾಗುತ್ತೆ, ಹೌದಲ್ವಾ? ಹಣಕಾಸಿನ ವಿಚಾರದಲ್ಲಿ ಈಗ ನರೇಂದ್ರ ಮೋದಿ ಅವರೇ ಬಂದ ನಂತರ ಎಲ್ಲವೂ ಕೂಡ ಡಿಜಿಟಲೀಕರಣ ಆಗಿಬಿಟ್ಟಿದೆ, ಎಲ್ಲವೂ ಕೂಡ ಡಿಜಿಟಲೀಕರಣ ಆಗಿದೆ, ಎಲ್ಲವೂ ಕೂಡ ಪಾರದರ್ಶಕವಾಗಿರಬೇಕಾಗಿರುವಂಥದ್ದು. ನನ್ನ ವೈಯಕ್ತಿಕವಾಗಿ ನನ್ನ ಖಾಸಗಿ ಅಮೌಂಟ್ ಎಷ್ಟಿದೆ ಅಂತ ನಾನು ಇಡಿ ಕೊಡಬೇಕಾಗುತ್ತೆ, ಇನ್ಕಮ್ ಟ್ಯಾಕ್ಸ್ ಅವ್ರಿಗೆ ಕೊಡಬೇಕಾಗುತ್ತೆ ಎಷ್ಟು ನನ್ನ ಹತ್ರ ಇದೆ ಅಂತ ಹೇಳಿ. ಆದರೆ ಸಂಘ ಪಾರದರ್ಶಕವಾಗಿಲ್ಲ ಹಣಕಾಸಿನ ವಿಚಾರದಲ್ಲಿ ಅಂತ ಆರೋಪ ಕೂಡ ಇದೆ. ಅದೇ ವಿಚಾರವನ್ನು ಪ್ರಿಯಾಂಕ್ ಖರ್ಗೆ ಅವರು ಕೂಡ ಮಾತನಾಡ್ತಾ ಇದ್ರು. ಅದಕ್ಕೆ ಇಲ್ಲಿ ತಗೋತೀನಿ. ಆಯ್ತು, ಸಂಘ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಕ್ಕೆ ಸಂಘದ ಕಾರ್ಯಕರ್ತರು ವರ್ಷದಲ್ಲಿ ಒಮ್ಮೆ ಬಾರಿ ಅರ್ಪಣೆ ಮಾಡ್ತಾರೆ ಸರ್. ಓಕೆ, ಆಯ್ತು ಸರ್, ಅದೇ ಪ್ರಶ್ನೆ ಸರ್. ಮುಖ್ಯವಾಗಿ ಹೇಳುವಂಥದ್ದು ಏನಂತ ಹೇಳಿದ್ರೆ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಈಗ ಯಾವುದೇ ಒಂದು ರಾಷ್ಟ್ರಧರ್ಮ ಕಾರ್ಯವನ್ನು ಮಾಡ್ಬೇಕಂತ ಹೇಳಿದ್ರೆ ಅದಕ್ಕೆ ರಿಜಿಸ್ಟ್ರೇಷನ್ ಮಾಡ್ಬೇಕಂತ ಇಲ್ಲ. ರಿಜಿಸ್ಟ್ರೇಷನ್ ಇಲ್ಲದೇನೆ ಎಷ್ಟೋ ಸಂಘಟನೆಗಳು, ಎಷ್ಟೋ ಟ್ರಸ್ಟ್ಗಳು ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಇದೆ. ಏನಾಗತ್ತೆ ಅಂತ ಹೇಳಿದ್ರೆ ಏನಾದ್ರೂ ನಾವು ಡೊನೇಷನ್ ಅನ್ನ ಈ ಸಂಘದ ಆ ಒಂದು ಟ್ರಸ್ಟ್ ಹೆಸರಲ್ಲಿ ತಗೊಳ್ಬೇಕಂತ ಹೇಳಿದ್ರೆ ನಾವು ಇದು ಮಾಡಬೇಕು. ಆದ್ರೆ ಸಂಘದ ಅಡಿಯಲ್ಲಿ 100 ಸಂಸ್ಥೆಗಳಿದೆ, ರಿಜಿಸ್ಟರ್ಡ್ ಬಾಡಿಗಳಿದೆ. ಈಗ ನಾನು ಹೇಳಿದಂತೆ ಸಂಘದ ಅಡಿಯಲ್ಲಿ ಏಕಲ ವಿದ್ಯಾಲಯ ಅಂತ ಇದೆ, ಸುಮಾರು 1,02,753 ಶಾಲೆಗಳನ್ನು ನಡೆಸುತ್ತೆ. ಅದೇ ರೀತಿಯಲ್ಲಿ ವಿದ್ಯಾಭಾರತಿ ಅಂತ ಇದೆ, 12,000 ಶಾಲೆಗಳನ್ನು ನಡೆಸುತ್ತೆ. ಇವೆಲ್ಲ ಈ ಯಾವ ಟ್ರಸ್ಟ್ ಅಡಿಯಲ್ಲಿ ಸಾಮಾನ್ಯವಾಗಿ ನಾವು ಈ ಲೀಗಲ್ ಇದನ್ನು ಮಾಡ್ತಾರೆ. ಹಾಗಾಗಿ ಅದರ ಅಡಿಯಲ್ಲಿ ಇವತ್ತು 100 ಸಂಘಟನೆಗಳು ಅದರಲ್ಲಿ ರಿಜಿಸ್ಟರ್ಡ್ ಆಗಿ ಸಾಕಷ್ಟು ರೀತಿಯಲ್ಲಿ ಸಮಾಜಮುಖಿ ಕಾರ್ಯವನ್ನು ಮಾಡ್ತಾ ಇದೆ. ಎರಡನೇದು ಏನಂತ ಹೇಳಿದ್ರೆ ಈಗ ಅವರು 2002 ತನಕ ರಾಷ್ಟ್ರಧ್ವಜವನ್ನು ಹಾರಾಡಿಸಲಿಲ್ಲ ಅಂತ ಹೇಳಿದ್ರು. ನಾನು ಕೇಳುವಂಥದ್ದು ಅನಂತ್ ನಾಯಕ್ ಅವರಿಗೆ, ನಿಮ್ಮ ಮನೆಯಲ್ಲಿ ನೀವು ಹಾರಾಡಿಸಿದ್ರಾ?